ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ ಅಂತ. ಅವರೇ ತನಿಖೆಯನ್ನು ಏನು ತನಿಖೆ ತಂಡವನ್ನು ರಚನೆ ಮಾಡಬೇಕು ಅಂತ ಅವರೇ ಬರೆದಿದ್ದು. ಈ IT ED ಎಲ್ಲ ಇವ್ರದ್ದು ಕೈಗೊಂಬೆ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಬೆ. ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರಿಗೆ ಒಳಗೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಏನಂತು, ಈ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ? ಆದರೆ 60-70 ದಿನ 80 ದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಳಗೆ ಇಟ್ಟಿದ್ರು. ಅವರು ನೋಡಿ ಏನು ದಾಖಲೆಗಳು ಕೊಟ್ಟಿದ್ದಾರೆ, ಏನು ವಿಚಾರಣೆ ಮಾಡ್ತಾರೆ ನೋಡೋಣ. ನಾವು ಯಾವುದೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ರೆಡಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ. ನೀವು ಕೂಡ ತೋರಿಸಿದ್ದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ನಲ್ಲಿ. ಆ ಅಧಿಕಾರಿ ಹೇಳ್ತಾ ಇರೋದು ದದ್ದಲ್ ಅವ್ರಿಗೆ ಗೊತ್ತಾದರೆ, ನಾಗೇಂದ್ರ ಅವ್ರಿಗೆ ಗೊತ್ತಾದರೆ ರಾದ್ದಾಂತ ಮಾಡ್ತಾರೆ ಅಂತ. ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವ. ಅಧಿಕಾರಿಗಳು ಕೈವಾಡ ಇದೆ. ಈಗ ಅವರೇ ಅಧಿಕಾರಿನೇ ಭಾಳ ಸ್ಪಷ್ಟವಾಗಿ ನಿಮ್ಮ ಆಡಿಯೋ ಇದರಲ್ಲಿ ಹೇಳ್ತಾರೆ, ನಾವೆಲ್ಲ ಫೇಕ್ ಇದೆ ಅಂತ ಹೇಳ್ಬಿಡೋಣ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಮಾಡಿರೋದಂತ ಗೊತ್ತಿದೆ ಅಂತ ಅವರಿಗೆ. ಮತ್ತು ಇವ್ರು ದದ್ದಲ್ ಅವರಿಗಿರ್ಬೋದು, ನಾಗೇಂದ್ರ ಅವರಿಗೆ ಗಮನಕ್ಕಿಲ್ಲ ಅಂತ ಕೂಡ ನಾವು ಮೇಲ್ನೋಟ ಕಾಣಬಹುದು. ನೋಡಿ, ಒಂದು ಜೀವ ಹೋಗಿದೆ ಸರ್, ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆ ಸೂಕ್ಷ್ಮತೆಯನ್ನು ಸರ್ಕಾರ ಅರ್ಥ ಮಾಡ್ಕೊಂಡು ನಾವು ತನಿಖೆ ಮಾಡಿದ್ದೀವಿ. ಮತ್ತು ನೈತಿಕ ಹೊಣೆ ಹೊಟ್ಕೊಟ್ಟು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ, ಸತ್ಯಾಂಶ ಹೊರಗೆ ಬರುತ್ತಲ್ಲ.